ಓಕೆ, ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅಡ್ವೊಕೇಟ್ ಗೋವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಪೋಷಕರ ಸಂಘದ ಅಧ್ಯಕ್ಷ ಶಶಿಕುಮಾರ್ ಅವರು ಝೂಮ್ ಇಂದ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸರ್, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇದಾಗಿ ನಾನು ನಿಮ್ ಕಾಮೆಂಟ್ ತಗೊಳಕ್ಕೆ ಇಷ್ಟಪಡ್ತೀನಿ. ಏನನ್ಸುತ್ತೆ ಈ ಒಂದು ನಿರ್ಧಾರ? ಹಲೋ, ಕೇಳಿಸ್ತಾ ಇದೆಯಾ ಸರ್? ಆಮೇಲೆ ಆಡಿಬಲ್ ನಿಮ್ಗೆ? ಹಲೋ, ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಫಸ್ಟ್ ಕಾಮೆಂಟ್ ತಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಬೆಟ್ಟಿಂಗ್ ಆಪ್ ಬ್ಯಾನ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಲೋ, ಓಕೆ, ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಸರ್, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು. ಫಸ್ಟ್ ನಿಮ್ಮ ಫಸ್ಟ್ ರಿಯಾಕ್ಷನ್ ತಗೋಬಿಡ್ತೀನಿ. ಏನು ಅನ್ನಿಸ್ತಾ ಇದೆ ಈ ಒಂದು ಡಿಸಿಷನ್? ನೋಡಿ, ಇದು ಈ ಸಮಾಜಕ್ಕೆ ಒಂದು ಮಾರಕ ಅಂತ ಹೇಳ್ಬೋದು, ಒಂದು ಕಂಟಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಯುವ ಸಮೂಹವನ್ನು ಒಂದು ನಾಶ ಮಾಡ್ತಕ್ಕಂಥ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು, ಗ್ಯಾಮ್ಲಿಂಗ್ ಸಂಪೂರ್ಣವಾಗಿ ಇದನ್ನು ನಾನು ಬ್ಯಾನ್ ಮಾಡಬೇಕಾಗಿತ್ತು. ಸರ್ಕಾರ ಈಗ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ನೋಡಿ, ಇಡೀ ಒಂದು ಸಂಬಂಧಗಳು, ಸಂಸಾರ, ಇಡೀ ಯುವ ಸಮೂಹವೇ ಹಾಳಾಗ್ತಾ ಇದೆ. ಇವತ್ತು ಸಾಕಷ್ಟು ಕ್ರಿಮಿನಲ್ ಅಪರಾಧಗಳು ಕೂಡ ಇದರಿಂದ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲಿ ಅಪ್ರಾಪ್ತರು ಅಂತ ಹೇಳಂಗಿಲ್ಲ, ವಯಸ್ಸಾಗಿರ್ತಕ್ಕಂಥವ್ರು ಅಂತ ಹೇಳಂಗಿಲ್ಲ. ಇವತ್ತು ತಂದೆ ತಾಯಿಗಳು ಕೂಡ ತಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ಈ ಒಂದು ಬೆಟ್ಟಿಂಗ್ ಆಟಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಇದರಿಂದ ತಂದೆ ತಾಯಿಗಳೇ ಮಕ್ಕಳಿಗೆ ಒಂದು ಪ್ರಮೋಟ್ ಮಾಡ್ತಕ್ಕಂಥ ಒಂದು ಉದಾಹರಣೆಗಳು ಸಾಕಷ್ಟಿದೆ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳು ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ತನ್ನ ತಂದೆ ತಾಯಿಗಳಿಂದ ಗಂಡ ಒಂದು ಕಡೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಇನ್ವಾಲ್ವ್ ಆಗಿರ್ತಾನೆ, ಈ ಹೆಂಡತಿ ತಂದೆ ತಾಯಿಗಳ ಕಡೆಯಿಂದ ಹಣವನ್ನು ಇಸ್ಕೊಂಡು ಬಂದು ಈ ಕಡೆ ಸಾಲ ಸೋಲ ಮಾಡಿಕೊಂಡು ಇವನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಹೆಂಡತಿ ತವ್ರ ಮನೆಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದರೆ, ತಂದೆ ತಾಯಿಗಳು ತಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಇವರೇ ಇನ್ವಾಲ್ವ್ ಆದರೆ ಸೊ ಮಕ್ಕಳನ್ನ ಯಾವ ರೀತಿ ಇದು ಮಾಡಬೇಕು? ಸೊ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಏನಿದ್ದಾರೆ, ಯುವ ಸಮೂಹ, ಅವರು ಕೂಡ ತಮ್ಮ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಬೆಟ್ಟಿಂಗ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ದಂಧೆಗೆ ಇನ್ವಾಲ್ವ್ ಆಗ್ತಕ್ಕಂಥದ್ದು ಇದೆಯಲ್ಲ, ತನ್ನನ್ನು ತಾನು ಸರ್ವನಾಶ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಸೊ ಈಗಾದರೂ ಒಂದು ಕಾನೂನು ಒಂದು ಮಸೂದೆ ಜಾರಿ ಆಗ್ತಕ್ಕಂಥ ನಿಜಕ್ಕೂ ಒಂದು ಬಹಳ ಉತ್ತಮ ಬೆಳವಣಿಗೆ ಅಂತ ಹೇಳಬೇಕಾಗುತ್ತೆ. ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕು ಈ ಸಂದರ್ಭದಲ್ಲಿ. ಓಕೆ ಸರ್, ನಂದು ಇನ್ನೊಂದು ಪ್ರಶ್ನೆ. ಗ್ಯಾಂಬ್ಲಿಂಗ್ ಅಥವಾ ಜೂಜಾಟ ಅನ್ನೋದೇ ಇಲ್ಲೀಗಲ್. ಇದ್ರಲ್ಲಿ ನಾವು ಲೀಗಲ್ ಇಲ್ಲೀಗಲ್ ಅಂತ ನೋಡೋದು ಎಲ್ಲಿಂದ ಬಂತು? ಕರೆಕ್ಟ್ ತಾವು ಹೇಳ್ತಕ್ಕಂಥದ್ದು ಈ ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಅಂತದೇ ಒಂದು ಅಪರಾಧ ಇದು ಆಕ್ಚುಲಿ. ಸೊ ನೀವು ಇದರಲ್ಲಿ ಹೇಳ್ತಾರೆ ಕೌಶಲ್ಯತೆ ಆಗಿರ್ತಕ್ಕಂಥ ಸ್ಕಿಲ್ ಗೇಮ್ಗಳು ಅಂತ ಹೇಳ್ತಾರೆ, ಮತ್ತೊಂದು ಏನು ಅದೃಷ್ಟದ ಗೇಮ್ಗಳು ಅಂತಾರೆ. ಸೊ ಇವೆರಡು ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಅಂದ್ರೆ ಈಗ ಸ್ಕಿಲ್ ಗೇಮ್ಗಳು ಅಂತಂದ್ರೆ, ಈಗ ಎಷ್ಟೋ ನಾವು ಮನೆಗಳಲ್ಲಿ ನೋಡ್ತಾ ಇದ್ದೀವಿ, ಈ ವಾಶ್ರೂಮ್ಗಳಲ್ಲಿ ಹೋಗಿ ಮೊಬೈಲ್ ಇಟ್ಕೊಂಡು ಏನೋ ಕ್ಯಾಂಡಿ ಕ್ರಶ್ ಸಾಗ ಅಂತ ಹೇಳಿ, ಆಮೇಲೆ ಇದೇನೋ ಬೇರೆ ಬೇರೆ ಸುಡೋಕು ಅಂತ ಹೇಳಿ ಎಲ್ಲ ಕೂತ್ಕೊಂಡು ಅರ್ಧ ಗಂಟೆ ಒಂದೊಂದು ಗಂಟೆಗಳ ಬಾತ್ರೂಮಲ್ಲೇ ಕೂತ್ಕೊಂಡು ಅವರು ತನ್ನನ್ನು ತಾನು ಮೈ ಮರೆತು ಬಿಡ್ತಾರೆ. ಅಂದ್ರೆ ಸಾಮಾಜಿಕ ಜವಾಬ್ದಾರಿಯನ್ನು ಇವತ್ತು ಮರಿತಾ ಇದ್ದಾರೆ. ನನ್ನ ಮಕ್ಕಳು ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋಂಥದ್ದು ಕೂಡ ಏನು ನಡೀತಾ ಇದೆ ಮನೆಯಲ್ಲಿ ಅನ್ನೋಂಥದ್ದು ಕೂಡ ಇವತ್ತು ಮರೆತು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಬೆಟ್ಟಿಂಗ್ ಆ್ಯಪ್ ಏನಿದೆ ಎಲ್ಲವೂ ಕೂಡ ಬ್ಯಾನ್ ಆಗಬೇಕಿದು. ಬ್ಯಾನ್ ಆದಾಗಲೇ ಸಾಕಷ್ಟು ನಾವು ನೋಡ್ತಾನೆ ಇದ್ದೀವಿ, ಎಷ್ಟೋ ಸಾಲ ಸೋಲಗಳು ಮಾಡಿಕೊಂಡು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರ ಮನಸ್ಸು ಸ್ಥಿಮಿತತೆ ಇರೋದಿಲ್ಲ, ಬರೀ ಈ ಒಂದು ಹಣ ಮಾಡ್ತಕ್ಕಂಥ ಒಂದು ಉಚಿತನ ಹೋಗ್ತಾ ಇದ್ದಾರೆ, ಮನೆಗಳಲ್ಲಿ ಬರ್ತಾರೆ, ಬೇರೆ ಯಾರಾದ್ರೂ ಸಾಲ ಸೋಲ ಸೂಲಿ ಮಾಡಕ್ ಬರ್ತಾರೆ. ಸೊ ಅದರಿಂದ ಇವರು ಖಿನ್ನತೆಗೊಳಗಾಗಿ ಏನಾಗುತ್ತೆ, ತಪ್ಪಿಸ್ಕೊಂಡು ಬೇರೆ ಊರುಗಳಿಗೆ ಗುಳೆ ಹೋಗ್ತಕ್ಕಂಥ ಅದೊಂಥರ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಜೀವನೇ ಮುಗಿಸ್ಕೊಂಡಿದ್ದಾರೆ. ಜೀವ ಮತ್ತು ಜೀವನ ಎರಡು ಕೂಡ ಇವತ್ತು ಹಾಳಾಗ್ತಾ ಇದೆ. ನಿಜ. ನಿಮ್ಮ ಹತ್ರ ಬರ್ತೀನಿ ಸರ್. ಶಶಿಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೀಗ? ಶಶಿಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ನಿಮ್ಗೆ ಅನ್ಕೊಳ್ತೀನಿ. ಈ ಬೆಟ್ಟಿಂಗ್ ಆಪ್ಗಳು ಇನ್ ಮುಂದೆ ಇಲ್ಲೀಗಲ್, ಇದನ್ನ ಆಡಂಗಿಲ್ಲ, ಆಡೋಕೆ ಪ್ರಮೋಷನ್ ಮಾಡೋರ್ ಮೇಲೂ ಕೂಡ ನಾವು ಕ್ರಮ ತಗೊಳ್ತೀವಿ ಅನ್ನೋ ಈ ನಿರ್ಧಾರದ ಬಗ್ಗೆ ನಿಮ್ಮ ಫಸ್ಟ್ ಕಾಮೆಂಟ್ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಮೇಡಮ್, ನೆವರ್ ಲೇಟ್ ದೆನ್ ಬಿಫೋರ್ ಅನ್ನೋ ರೀತಿ ಈ ತರ ಕೇಂದ್ರ ಸರ್ಕಾರದವರು ತಗೊಳ್ತಾ ಇರೋದು ನೀವು ತುಂಬಾ ತುಂಬಾ ಸ್ವಾಗತಾರ್ಹ. ಯಾಕೆಂದ್ರೆ ಈ ಬೆಟ್ಟಿಂಗ್ ಆಪ್ ಇಂದ, ಈ ಗೇಮಿಂಗ್ ಇಂದನೇ ಮಕ್ಕಳ ಒಂದು ಭವಿಷ್ಯ ಹಾಳಾಗಿ ಹೋಗ್ತಾ ಇದೆ.
ಒಂದ್ ಕಡೆ ಅವ್ರದ್ದು ಕಾಂಪಿಟೇಟಿವ್ ಸ್ಕಿಲ್ಸ್ ಹಾಳಾಗಿ ಹೋಗ್ತಾ ಇದೆ, ಅವ್ರ ವೇ ಆಫ್ ಥಿಂಕಿಂಗ್ ಚೇಂಜ್ ಆಗ್ತಾ ಇದೆ, ಆಮೇಲೆ ಅವ್ರ ಸೋಷಿಯಲ್ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ, ದೇ ಆರ್ ಅಪಾರ್ಟ್ ಅಂದ್ರೆ ಐಸೋಲೇಟ್ ಆಗ್ತಾ ಇದಾರೆ ಮಕ್ಕಳು, ಒಂದು ಫ್ಯಾಮಿಲಿಯಿಂದ ಐಸೋಲೇಟ್ ಆಗ್ತಾ ಇದೆ. ಈಗ ನಮ್ಮ ಕಾಲದಲ್ಲೆಲ್ಲ ಏನಿತ್ತು, ವಿ ಯೂಸ್ ಟು ರೀಡ್ ಬುಕ್ಸ್, ನಮ್ಗೇನು ಎಂಟರ್ಟೈನ್ಮೆಂಟ್ ಅಂದ್ರೆ ಆಚೆ ಕಡೆ ಫಿಸಿಕಲ್ ಪ್ಲೇಯಿಂಗ್, ಆಮೇಲೆ ಇದರಿಂದ ಮೆಂಟಲ್ ಸ್ಟ್ರೆಸ್ಗೆ ಒಳಗಾಗ್ತಾ ಇದಾರೆ, ಆಮೇಲೆ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಫಿಸಿಕಲ್ ಸ್ಟ್ರೆಂತ್ ಇಲ್ಲ, ಮೆಂಟಲ್ ಸ್ಟ್ರೆಂತ್ ಇಲ್ಲ, ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ್ ಇಲ್ಲ. ಆತರ ಮಕ್ಕಳ ಇಮ್ಯುನಿಟಿ ಡೌನ್ ಆಗ್ತಾ ಇದೆ, ಯಾಕೆಂದ್ರೆ ಹೊರಗಡೆ ಹೋಗಿ ಆಡೋದಿಲ್ಲ ಅವರು. ಇಲ್ಲ ಒಂದ್ ಕಡೆ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಇವಾಗ ಯಾವ್ದೋ ಒಂದು ಸೋಷಿಯಲ್ ಗ್ಯಾದರಿಂಗ್ ಆಗುತ್ತೆ ಮನೆಯಲ್ಲಿ, ಅವಾಗ್ಲೂ ಸಹ ಮಕ್ಕಳು ಗಲಾಟೆ ಮಾಡ್ತಾ ಅವ್ರ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಅವ್ರೊಂದು ಗೇಮಿಂಗ್ ಆಡ್ತಾ ಕೂತಿರ್ತಾರೆ. ಯಾರು ನಮ್ಮ ರಿಲೇಷನ್ಸ್ ಏನು ಅಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಹೊಟ್ಟೋಗುತ್ತೆ ಅವ್ರಿಗೆ. ಸೊ ನೆವರ್ ಲೇಟ್ ದೆನ್ ಬಿಫೋರ್, ಇಟ್ ಈಸ್ ವೆರಿ ವೆರಿ ಅಕ್ಸೆಪ್ಟಬಲ್ ಅವ್ರೀಗ ಗೇಮ್ ಬ್ಯಾನ್ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ ಸರ್ಕಾರದವರು ಈ ಮುಂಚೆನೆ ಎಚ್ಚೆತ್ಕೋಬೇಕಾಗಿತ್ತು ಮೇಡಮ್, ಬಟ್ ಇದು ನೆವರ್ ಲೆಟ್ ದೆನ್ ಬಿಫೋರ್. ಸುಮಾರು ಜನ ಹಣ ಕಳ್ಕೊಂಡಿದ್ದಾರೆ. ಆಮೇಲೆ ಗ್ಯಾಮ್ಲಿಂಗ್ ಅಂತಂದ್ರೆ ಈಗ ಒಂದ್ ರೀತಿ ಎಲ್ಲಾನು ಸ್ಟಾಪ್ ಮಾಡ್ಬೇಕಾಗತ್ತೆ, ಬಟ್ ಆನ್ಲೈನ್ ಗೇಮಿಂಗು ಬ್ಯಾನ್ ಮಾಡ್ತಾ ಇರೋದು ತುಂಬಾ ತುಂಬಾ ಸ್ವಾಗತಾರ್ಹ ಮೇಡಮ್ ಇದು. ಓಕೆ, ಸರ್ ನಾನು ಬರ್ತೀನಿ ಸರ್ ನಿಮ್ಮ ಹತ್ರ.